ಓಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀನಿ. ಸಾಕಷ್ಟು ಜನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀರಿ. ಇನ್ನು ಕೆಲವರು ನಮಗೆ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ಏನು, ಅದಕ್ಕೆ ಪರಿಹಾರ ಏನು ಅಂತ ಕೂಡ ಕೇಳ್ತಾ ಇದ್ದೀರಿ. ರಾಹು ದೋಷಕ್ಕೆ ಪರಿಹಾರ ಏನು ಅಂತ ಕೇಳಿದ್ರಿ, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಇನ್ನು ಚರ್ಮ ವ್ಯಾಧಿ ಇದೆ, ಅನುವಂಶೀಯವಾಗಿ ಬಂದುಬಿಡಿದೆ, ಇದಕ್ಕೆ ಏನು ಮಾಡಬೇಕು ಅಂತ ಒಬ್ಬರು ಕೇಳಿದಿರಿ. ಅದಕ್ಕೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೀನಿ. ಇವತ್ತಿನ ದಿನ ಬಹಳ ಮುಖ್ಯವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಅನೇಕ ವಿಚಾರಗಳನ್ನು ಮಹಾಲಕ್ಷ್ಮಿಯ ಕೃಪೆಯನ್ನು ಪಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಬಂದಿದ್ದೀನಿ. ಮೊದಲನೇದಾಗಿ ಅಮಾವಾಸ್ಯೆಯಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ನಮ್ಮ ಸನ್ನಿಧಾನದಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ನಡೆಯುವಂಥದ್ದು. ಆ ಅಮಾವಾಸ್ಯೆಯ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ದತ್ತನ ಒಂದು ಕೃಪಾಶೀರ್ವಾದವನ್ನು ಹೊಂದಿರತಕ್ಕಂತಹ, ತಾಯಿ ಜಗನ್ಮಾತೆಯ ಕೃಪಾಶೀರ್ವಾದವನ್ನು ಹೊಂದಿರತಕ್ಕಂತಹ ಒಂದು ಪ್ರಸಾದವನ್ನು ನಾನು ನಿಮಗೆಲ್ಲ ಕೊಡ್ತಾ ಇರ್ತೀನಿ. ಎಷ್ಟೋ ಜನ ತೊಗೊಂಡಿದ್ದೀರಿ, ಅನುಕೂಲ ಪಡ್ಕೊಳ್ತಾ ಕೂಡ ಇದ್ದೀರಿ. ನಿನ್ನೆಯ ಪೌರ್ಣಮಿ ಕಾರ್ಯಕ್ರಮದಲ್ಲಿ ಕೂಡ ವಿಶೇಷವಾಗಿ ದತ್ತ ಮೂಲಮಂತ್ರ ಹೋಮ ನಡೆದಾಗ ಅನೇಕ ಜನ ಬಂದು ನಮಗೆ ಪರಿಹಾರಗಳಾಗ್ತಾ ಇದೆ ಅಂತ ಹೇಳಿ ಪುಣೆಯಿಂದ ಹಲವಾರು ಪ್ರಾಂತ್ಯಗಳಿಂದ ಕೂಡ ಬಂದಿದ್ರಿ. ನಿಮಗೆಲ್ಲರಿಗೂ ಕೂಡ ದತ್ತನ ಅನುಗ್ರಹ ಪ್ರಾಪ್ತವಾಗಲಿ ಅಂತ ತಿಳಿಸ್ತಾ, ಇವತ್ತು ಎಲ್ಲರೂ ಇದನ್ನು ನೋಡ್ಕೊಳ್ಳಿ. ಇದರಂತೆ ಪ್ರತಿ ಶುಕ್ರವಾರ ಆಗಲಿ ಅಥವಾ 21 ದಿನಗಳ ಕಾಲ ಆಗಲಿ ಸತತವಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದನ್ನು ಮಾಡ್ತಾ ಬನ್ನಿ. ಹೆಣ್ಣುಮಕ್ಕಳಿಲ್ಲ ಏನು ಮಾಡಬೇಕು ಅಂದರೆ ಗಂಡು ಮಕ್ಕಳು ಮಾಡಿದ್ರೂ ದೋಷ ಇಲ್ಲ. ಇಂತಹ ಒಂದು ವಿಶೇಷವಾದ ಪೂಜೆಯನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿ ಶುಕ್ರವಾರದಲ್ಲಿ ಸಂಧ್ಯಾಕಾಲದಲ್ಲಿ ಇದನ್ನು ಮಾಡುವಂಥದ್ದು, ಅಥವಾ ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಇದನ್ನು ಮಾಡುವಂಥದ್ದು. ಏನು ಮಾಡಬೇಕಪ್ಪ ಅಂತಂದರೆ, ಮೊದಲನೇದಾಗಿ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಒಂದು ಹಿಡಿಯಷ್ಟು ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕಬೇಕು. ಒಂದು ಹಿಡಿ ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕಬೇಕು ಸ್ನಾನ ಮಾಡಿದ ಮೇಲೆ. ಬಾಳೆ ಎಲೆಯನ್ನು ತಂದಿಟ್ಕೊಳ್ಬೇಕು. ಬಾಳೆ ಎಲೆಯಲ್ಲಿ ಅಗ್ರದ ಬಾಳೆ ಎಲೆ ಅಂತ ಹೇಳ್ತಾರೆ, ಅಂದರೆ ತುದಿ ಕಟ್ಟಾಗಿರಬಾರ್ದು, ಅಂತಹ ಬಾಳೆ ಎಲೆಯನ್ನು ಇಟ್ಕೊಳ್ಬೇಕು. ಪ್ರತಿನಿತ್ಯ ಮಾಡೋದಾದರೆ ಒಟ್ಟಿಗೆ ಒಂದು 8-10 ಎಲೆಗಳನ್ನು ತಂದಿಟ್ಕೊಳ್ಳಿ. ಆಮೇಲೆ ಖಾಲಿ ಆಯೋದು ಇನ್ನೊಂದು 2-3 ಇದೆ ಅನ್ನುವಾಗ ಮತ್ತೆ ಎಲೆಯನ್ನು ತಂದಿಟ್ಕೊಳ್ಳಿ. ಇಲ್ಲ ಶುಕ್ರವಾರನೇ ಮಾಡ್ತೀನಿ ಅಂದರೆ ಗುರುವಾರವೇ ಎಲೆಯನ್ನು ತಂದಿಟ್ಕೊಳ್ಳಿ. ಸಂಧ್ಯಾಕಾಲದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ತುಳಸಿ ಪೂಜೆಯನ್ನು ಮಾಡಿ ಹೊಸಲು ಪೂಜೆಯನ್ನು ಮಾಡಬೇಕು. ಬೆಳಗ್ಗೆ ಮಾಡಿರ್ತೀವಲ್ಲ, ತಿರ್ಗಾ ಸಾಯಂಕಾಲ ಮಾಡಬೇಕಾ ಅಂತಂದರೆ ಬೆಳಗ್ಗೆ ಮಾಡಿದ್ದು ಒಂದಾದರೆ, ಸಂಧ್ಯಾಕಾಲದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡೋದು ತುಳಸಿ ಬೃಂದಾವನದ ಮುಖಾಂತರವಾಗಿ. ಅದಕ್ಕಾಗಿ ಆ ತುಳಸಿ ದೇವಿಯನ್ನು ಪೂಜೆ ಮಾಡಿ ಆನಂತರ ಹೊಸಲು ಪೂಜೆಯನ್ನು ಮಾಡಬೇಕು. ಮಾಡಿ ಈ ಏನು ಅಕ್ಕಿಯನ್ನು ನೆನೆಸಿರ್ತೀರಿ ಆ ನೀರನ್ನೆಲ್ಲ ಬಗ್ಸಿಟ್ಕೊಳ್ಬೇಕು. ಒಂದು ಪಾತ್ರೆಯಲ್ಲಿ ಅರಿಶಿನವನ್ನು ಕಲಿಸ್ಕೊಳ್ಬೇಕು. ಅರಿಶಿನವನ್ನು ಕಲಿಸ್ಕೊಂಡು ಕುಂಕುಮವನ್ನು ಕೂಡ ಕಲಸಿಟ್ಕೊಳ್ಬೇಕು. ಈ ಎರಡನ್ನು ರೆಡಿ ಮಾಡ್ಕೊಂಡಿಟ್ಕೊಂಡು ನಿಮ್ಮ ಕೈಲಾದ ನೈವೇದ್ಯ, ತಾಯಿಗೆ ಏನು ನೀವು ನೈವೇದ್ಯ ಮಾಡ್ತಿರೋ, ಹಣ್ಣು, ಹಾಲು, ಸಕ್ಕರೆ, ಸ್ವೀಟು, ಸಜ್ಜಿಗೆ ಏನು ಮಾಡ್ತಿರೋ ಅದು ನಿಮಗೆ ಸೇರಿತು. ನೈವೇದ್ಯ ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ ಹಾಗೂ ಹಣ್ಣು ಹಂಪಲುಗಳು, 1 ಲೋಟ ಹಾಲು, ಸಕ್ಕರೆ ಹಾಕಿರುವಂತಹ ಹಾಲು, ಕಾಯಿಸಿರುವಂತಹ ಹಾಲನ್ನು ಕೂಡ ನೈವೇದ್ಯಕ್ಕೆ ಇಟ್ಕೊಂಡು ಆನಂತರ ಪೂರ್ವ ಅಥವಾ ಉತ್ತರ ದಿಕ್ಕು ಭಾಗದಲ್ಲಿ ಕೂತ್ಕೊಳ್ಬೇಕು. ಒಂದು ಟ್ರೇನಲ್ಲಿ ಆ ಬಾಳೆ ಎಲೆಯನ್ನು ಇಟ್ಕೊಂಡು, ಅದು ಕಬ್ಬಿಣದ ಟ್ರೇನೋ, ಪ್ಲಾಸ್ಟಿಕ್ ಟ್ರೇನೋ, ಸ್ಟೀಲ್ ಟ್ರೇನೋ, ನಿಮ್ಮ ಶಕ್ತಿ ಅನುಸಾರ, ಇಲ್ಲ ಹಿತ್ತಾಳಿ ತಟ್ಟೆನೋ, ಯಾವುದೂ ಇಲ್ಲ ಅಂತಂದರೆ ಒಂದು ಮಣೆ, ಆ ಮಣೆಯ ಮೇಲೆ ಬಾಳೆ ಎಲೆಯನ್ನು ಉತ್ತರಕ್ಕಾಗಲಿ ಪೂರ್ವಕ್ಕಾಗಲಿ ಆ ಅಗ್ರ ತುದಿ ನೋಡಬೇಕು, ಆ ರೀತಿಯಲ್ಲಿ ಬಾಳೆ ಎಲೆಯನ್ನು ಹಾಕಬೇಕು. ಅದರ ಮೇಲೆ ಈ ಅರಿಶಿನ, ಕಲಸಿದ ಅರಿಶಿನವನ್ನು ಸಂಪೂರ್ಣವಾಗಿ ಆ ಎಲೆ ಏನು ಭಾಗ ಇರುತ್ತೆ, ಗ್ರೀನ್ ಕಲರ್ ಏನಿರುತ್ತೆ ಅದಷ್ಟು ಹಳದಿ ಬಣ್ಣಕ್ಕೆ ತಿರುಗುವಂತೆ ಅರಿಶಿನವನ್ನು ಹಚ್ಚಬೇಕು. ಅರಿಶಿನವನ್ನು ಹಚ್ಚಿದಾದ ಮೇಲೆ ಕುಂಕುಮ ಕಲಸಿಟ್ಕೊಂಡಿರ್ತೀರಿ, ಅದನ್ನು ಈ ಬೆರಳಿನಿಂದ ತೊಗೊಳ್ಬೇಕು.
ಈ ಬೆರಳಿನಿಂದ ತಗೊಂಡು ಓಂ ಶ್ರೀಂ ಅಂತ ಮೇಲ್ಗಡೆ, ಕೆಳಗಡೆ ಮಹಾಲಕ್ಷ್ಮೀ ನಮಃ ಅಂತ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅನ್ನೋ ಮಂತ್ರವನ್ನು ಬರೆದು, ಏನು ಈ ನೆನೆಸಿರೋ ಅಕ್ಕಿ ಇರುತ್ತೆ ಆ ಅಕ್ಕಿಯನ್ನು ಈ ಮಂತ್ರ ಸಂಪೂರ್ಣ ಮುಚ್ಚೋ ಅಂತೆ ಅಕ್ಕಿಯನ್ನು ಹರಡಬೇಕು. ಹರಡಿ ಅದಕ್ಕೆ ಕನಕಧಾರ ಸ್ತೋತ್ರದಿಂದ ಮಲ್ಲಿಗೆ ಮತ್ತು ಕನಕಾಂಬರ ಪುಷ್ಪದಿಂದ ಪೂಜೆಯನ್ನು ಮಾಡಬೇಕು. ಅಂಗಂ ಹರೇ ಪುಳಕಭೂಷಣಮಾಶ್ರಯಂತಿ ಅಂತ ಪ್ರಾರಂಭ ಆಗುತ್ತೆ. ಒಂದೊಂದು ಶ್ಲೋಕಕ್ಕೂ ಒಂದು ಸಲ ಮಲ್ಲಿಗೆ ಹೂವು, ಒಂದು ಸಲ ಕನಕಾಂಬರ ಹೂವನ್ನು ಪೂಜೆ ಮಾಡ್ತಾ ಬರಬೇಕು. ಅದಾದ ನಂತರ ಪ್ರಾರ್ಥನೆಯನ್ನು ಮಾಡ್ತಾ, ನಾನು ಯಾವ ರೀತಿಯಲ್ಲಿ ನಿನಗೆ ಅವಮಾನವನ್ನು ಮಾಡಿದ್ದೀನೋ ಗೊತ್ತಿಲ್ಲ ತಾಯಿ, ನನ್ನಿಂದ ನಿನಗೆ ಏನು ಅಪಮಾನಗಳಾಗಿದೆಯೋ ಗೊತ್ತಿಲ್ಲ, ಯಾವಾಗ ನಿನ್ನನ್ನು ನಾನು ದೂರ ತಳ್ಳಿದ್ದೀನೋ ಗೊತ್ತಿಲ್ಲಮ್ಮ ಅಂತ ಹೇಳಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಅವಳಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಈ ಮಂತ್ರವನ್ನು 108 ಜಪ ಮಾಡಿ ಆ ನಂತರ ಆ ಆರತಿಯನ್ನು ಬೆಳಗಿ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯನ್ನು ಮಾಡಿದ ನಂತರ ಎಲೆ, ಆ ಅಕ್ಕಿ ಏನಿರುತ್ತೆ ಬರೆದಿರೋ ಮಂತ್ರದ ಎಲೆ ಅಕ್ಕಿ, ಅದರ ಜೊತೆಯಲ್ಲಿ ಸ್ವಲ್ಪ ಬೆಲ್ಲ ಬಾಳೆಹಣ್ಣನ್ನು ತೊಗೊಂಡು ಹೋಗಿ ಹಸುವಿಗೆ ಕೊಟ್ಬಿಡೋದು ಬಹಳ ಶ್ರೇಷ್ಠವಾದ. ನಾನು ಏನೂ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟೆ ಅಂದರೆ ಡಸ್ಟ್ಬಿನ್ ಆಗಿಬಿಡುತ್ತೆ, ಅದರಿಂದ ಅದನ್ನು ಮಾಡಬೇಡಿ. ಅಥವಾ ತುಳಿದೇ ಇರೋವಂತಹ ಜಾಗ ಯಾವುದಾದ್ರೂ ವೃಕ್ಷದ ಕೆಳಗಡೆ ತೊಗೊಂಡು ಹೋಗಿ ಇಡೋದಾದರೆ ಇಡಿ. ಬಹಳ ಶ್ರೇಯಸ್ಕರ ಅಂತಂದರೆ ಇದನ್ನು ಹಸುವಿಗೆ ಕೊಡುವಂಥದ್ದು. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಅಲಕ್ಷ್ಮಿ ನಿವಾರಣವಾಗಿ ಮಹಾಲಕ್ಷ್ಮಿಯ ದಿವ್ಯ ಕೃಪೆ ನಮಗೆಲ್ಲರಿಗೂ ಪ್ರಾಪ್ತವಾಗತ್ತೆ. ನಾನು ಹೇಳ್ಕೊಟ್ಟಿದ್ದೀನಿ ಕಾಯಿನ್ಸ್ನ ಪೂಜೆ ಮಾಡೋದು ಪ್ರತಿ ಶುಕ್ರವಾರದಲ್ಲಿ. ಅದನ್ನು ಮಾಡಿದ ನಂತರ ಈ ಬಾಳೆ ಎಲೆ ಪೂಜೆಯನ್ನು ಮಾಡಿ 21 ದಿನಗಳು ಸತತವಾಗಿ ಈ ಪೂಜೆಯನ್ನು ಮಾಡಿ ಖಂಡಿತವಾಗಲೂ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗುತ್ತೆ. ಜೊತೆಗೆ ಕ್ಷೀರ ಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಈ 3 ಪೂಜೆಗಳನ್ನು ನೀವು ಆವಾಗವಾಗ ನಿಮಗೆ ಯಾವಾಗ ಮನೆಯಲ್ಲಿ ಬಿಕ್ಕಟ್ಟು ಅಂತ ಕಾಣ್ತಾ ಇದೆ, ಇದು ಮಾತ್ರ ನಿಲ್ಲಿಸಲೇಬೇಡಿ. ಕಾಯಿನ್ಸ್ನ ಪ್ರತಿ ಶುಕ್ರವಾರ ಪೂಜೆ ಮಾಡೋದನ್ನು ನಿಲ್ಲಿಸಲೇಬೇಡಿ. ಈ 2 ಪೂಜೆಗಳನ್ನು ನಿಮಗೆ ಯಾವಾಗ ಬಿಕ್ಕಟ್ಟು ಅನಿಸುತ್ತೆ ಆ ಸಂದರ್ಭದಲ್ಲೆಲ್ಲ ಮಾಡ್ತಾ ಬನ್ನಿ. ಖಂಡಿತವಾಗಲೂ ಮಹಾಲಕ್ಷ್ಮಿಯ ಕೃಪೆ ನಿಮಗಾಗತ್ತೆ. ಎಲ್ಲ ಸಂಕಷ್ಟಗಳನ್ನು ತಾಯಿ ನಿವಾರಣೆ ಮಾಡ್ತಾಳೆ. ಇವತ್ತು ಮಾಡಿದೆ ನಾಳೆನೇ ಎಲ್ಲ ಪರಿಹಾರ ಆಗ್ಬಿಡ್ಲಿ ಅಂತಲ್ಲ. ನಮ್ಮ ಹೇಳಿದ್ದೀನಿ, ಶಕ್ತ್ಯಾನುಸಾರಿಣಿ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಅಂತ. ನಮಗೆ ಜೀವನದಲ್ಲಿ ಕರ್ಮದ ಬಾಧೆಗಳಿದ್ದೇ ಇರುತ್ತೆ. ಆ ಬಾಧೆ ಹಂತ ಹಂತವಾಗಿ ನಿವಾರಣೆ ಆಗ್ತಾ ಬರುತ್ತೆ. ಗುರುಗಳ ಕೃಪೆಯಿಂದ ನಮ್ಮ ಸಂಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.